ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ಈ ವಿಡಿಯೋದಲ್ಲಿ ನಾವು ಹೇಗೆ ಆಟಿಸಮ್ ಲಕ್ಷಣ ಇರೋ ಮಕ್ಕಳನ್ನು ಮತ್ತು ಹೇಗೆ ಮಾತು ನಿಧಾನವಾಗಿ ಬರೋ ಮಕ್ಕಳನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆಟಿಸಮ್ ಮಕ್ಕಳಲ್ಲಿ ಮೈಲ್ ಸ್ಟೋನ್ಸ್ ಎಲ್ಲ ಕರೆಕ್ಟಾಗೇ ಇರುತ್ತೆ. ಮೈಲ್ ಸ್ಟೋನ್ಸ್ ಅಂದರೆ ದಬಾಕೊಳ್ಳೋದು, ಕೂತ್ಕೊಳ್ಳೋದು, ನಡೆಯೋದು ಇದೆಲ್ಲ ಕರೆಕ್ಟಾಗಿ ಅಚೀವ್ ಆಗಿರ್ತಾರೆ. ಆದರೆ ಮಾತು ಮಾತ್ರ ಹಿಂದೆ ಇರುತ್ತೆ. ಇದು ಆಟಿಸಮ್ ಮಕ್ಕಳಲ್ಲಿ ಕಾಣೋ ಲಕ್ಷಣ. ಅದೇ ಸ್ಪೀಚ್ ಡಿಲೇ ಇರೋ ಮಕ್ಕಳಲ್ಲಿ ಏನಾಗುತ್ತೆ ಅಂತಂದರೆ ಈ ಮೈಲ್ ಸ್ಟೋನ್ಸ್ನೂ ಕೂಡ ಅವರು ನಿಧಾನವಾಗಿ ಅಚೀವ್ ಮಾಡಿರ್ತಾರೆ. ಈಗ ದಬಾಕೊಳ್ಳೋದಾಗಲಿ ಅಥವಾ ಕೂತ್ಕೊಳ್ಳೋದಾಗಲಿ ಅಥವಾ ನಡೆಯೋದಾಗಲಿ ಇವೆಲ್ಲ ಮೈಲ್ ಸ್ಟೋನ್ಸ್ ಕೂಡ ಮಾತು ನಿಧಾನವಾಗಿ ಬರೋ ಮಕ್ಕಳಲ್ಲಿ ನಿಧಾನವಾಗೇ ಬಂದಿರುತ್ತೆ. ಸೊ ಮಾತು ಕೂಡ ಹೋಗ್ತಾ ಹೋಗ್ತಾ ನಿಧಾನವಾಗಿ ಕಲ್ತ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದು ಮೊದಲನೇ ಡಿಫ್ರೆನ್ಸ್. ಎರಡನೇದು ಬಂದು ಮಾತು ನಿಧಾನವಾಗಿ ಇರೋ ಮಕ್ಕಳಲ್ಲಿ ಗೆಸ್ಚರ್ಸ್ನ ಅವರು ಅರ್ಥ ಮಾಡ್ಕೋತಾರೆ. ಹಿಂಗೆ ಕರೆದ್ರೆ ಬರ್ತಾರೆ, ಅವರು ನಮ್ಮನ್ನು ಕರಿಬೇಕು ಅಂದರೆ ಹೀಗೆ ಕರೀತಾರೆ, ನೀರಿಗೆ ಹೀಗೆ ತೋರಿಸ್ತಾರೆ. ಈ ಥರ ಸೋಷಿಯಲ್ ಕ್ಯೂಸ್ನ ಅವರು ಅರ್ಥ ಮಾಡ್ಕೊತಾರೆ. ಆದರೆ ಈ ಆಟಿಸಮ್ ಲಕ್ಷಣ ಇರೋ ಮಕ್ಕಳಲ್ಲಿ ಈ ಥರ ಗೆಸ್ಚರ್ಸ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಅಥವಾ ಕೆಪಬಿಲಿಟಿ ಇರೋದಿಲ್ಲ. ಇದು ಎರಡನೇ ಡಿಫ್ರೆನ್ಸ್. ಮೂರನೇದು ಬಂದು ಮಕ್ಕಳ ಜೊತೆ ಆಟ ಆಡೋದು. ಮಕ್ಕಳ ಜೊತೆ ಬೆರೆಯೋದು ಅಥವಾ ಮಕ್ಕಳು ಗುಂಪೊಳಗಡೆ ಇರೋಕ್ಕೆ ಇಷ್ಟಪಡೋದು, ಮಕ್ಕಳ ಜೊತೆಗೆ ಆಟ ಆಡೋದು ಇದೆಲ್ಲನೂ ನಮಗೆ ನಿಧಾನವಾಗಿ ಮಾತು ಬರೋ ಮಕ್ಕಳಲ್ಲಿ ಎದ್ದು ಕಾಣೋವಂಥ ಒಂದು ಲಕ್ಷಣ. ಆದರೆ ಆಟಿಸಮ್ ಮಕ್ಕಳಲ್ಲಿ ಇದು ಇರೋದಿಲ್ಲ. ಅವರು ಗುಂಪಲ್ಲಿ ಬೆರೆಯೋಕ್ಕೆ ಇಷ್ಟಪಡಲ್ಲ. ಜನರ ಗುಂಪಾಗಲಿ ಅಥವಾ ಮಕ್ಕಳು ಗುಂಪಾಗಲಿ ಅವರು ಇರೋದಿಲ್ಲ. ಅವರು ಅಲ್ಲಿಂದ ಬೇರೆ ಕಡೆಗೆ ಓಡೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ನೀವು ಪಾರ್ಕಲ್ಲಿ ನೋಡಬಹುದು ಅಥವಾ ಯಾವ್ದಾದ್ರು ಒಂದು ಮಕ್ಕಳು ಅದು ಇದನ್ನ ನಡೀತಿರುತ್ತೆ, ಏನಾದರೂ ಒಂದು ಇವೆಂಟ್, ಅದರಲ್ಲಿ ಕೂಡ ಅವರು ಇರೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಇದು ಆಟಿಸಮ್ ಮಕ್ಕಳಲ್ಲಿ ಎದ್ದು ಕಾಣುವಂಥ ಲಕ್ಷಣ. ಇನ್ನು ಕೊನೆಯ ಲಕ್ಷಣ ಬಂದರೆ ಇಮಿಟೇಷನ್. ಸೊ ನಿಧಾನವಾಗಿ ಮಾತು ಬರೋ ಮಕ್ಕಳಲ್ಲಿ ಇಮಿಟೇಷನ್ ತುಂಬ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಈಗ ಆ್ಯಕ್ಷನ್ ಇಮಿಟೇಷನ್ ಅಂತ ಏನು ಹೇಳಿದ್ದೆ ಹಿಂದಿನ ವೀಡಿಯೋದಲ್ಲಿ, ಈ ಥರ ಹ್ಯಾಂಡ್ಸ್ ಅಪ್ಪು ಅಥವಾ ತಲೆ ಮುಟ್ಕೊಳ್ಳೋದು, ಮೂಗು ಮುಟ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ಖಂಡಿತ ಇಮಿಟೇಟ್ ಮಾಡೋ ಅಂಥ ಇದು ಇರುತ್ತೆ, ಎಬಿಲಿಟಿ ಇರುತ್ತೆ ನಿಧಾನವಾಗಿ ಮಾತು ಬರೋ ಮಕ್ಕಳಲ್ಲಿ. ಆಟಿಸಮ್ ಮಕ್ಕಳಲ್ಲಿ ಅವರಿಗೆ ಐ ಕಾಂಟ್ಯಾಕ್ಟೇ ಕಡಿಮೆ ಇರೋದ್ರಿಂದ ಇಮಿಟೇಷನ್ ಕೂಡ ತುಂಬಾ ವೀಕ್ ಇರ್ತಾರೆ. ಅವರು ಈವನ್ ರೋಲಿಂಗ್ ಹ್ಯಾಂಡ್ಸ್ ಮಾಡೋದಕ್ಕೂ ಅವರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಮಾಡೋದಕ್ಕೂ ಬರೋದಿಲ್ಲ. ಎಷ್ಟೊಂದು ಮಕ್ಕಳಿಗೆ ಕರೆಕ್ಟಾಗಿ ಕೂಡ ಮಾಡೋದಿಲ್ಲ. ಅದನ್ನು ಕೂಡ ನಾವು ಕಂಡುಹಿಡ್ಕೊಬೋದು. ಸೊ ಈ 4 ಡಿಫ್ರೆನ್ಸಲ್ಲಿ ನೀವು ಆರಾಮಾಗಿ ಕಂಡುಹಿಡ್ಕೊಂಬಿಡ್ಬೋದು ನಿಮ್ಮ ಮಗು ನಿಧಾನವಾಗಿ ಮಾತಾಡ್ತಾ ಅಥವಾ ನಿಮ್ಮ ಮಗುಗೆ ಆಟಿಸಮ್ ಇದೆಯಾ ಅಂತ. ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಒಂದು ಮೈಲ್ ಸ್ಟೋನ್ಸು, ಎರಡನೇದು ಸೋಷಿಯಲ್ ಕ್ಯೂಸು, ಮೂರನೇದು ಇಮಿಟೇಷನು ಮತ್ತು 4ನೇದು ಆಟ ಆಡೋ ಮಿಂಗ್ಲಾಗೋವಂಥ ಒಂದು ಎಬಿಲಿಟಿ. ನಿಮಗೆ ಇದು ಬಿಟ್ಟು ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಬಿಡಿ. ನಾನು ಓದ್ತೀನಿ, ನಾನು ಬೇರೆಯವ್ರಿಗೆ ಹೇಳ್ತೀನಿ, ಅದರಿಂದ ಸಹಾಯ ಆಗುತ್ತೆ. ಹಾಗೆಯೇ ಇನ್ನೂ ಏನಾದರೂ ನನ್ನ ವೀಡಿಯೋದಲ್ಲಿ ಸ್ವಲ್ಪ ಏನಾದ್ರು ನಿಮಗೆ ಫೀಡ್ಬ್ಯಾಕ್ ಕೊಡಬೇಕು ಅಂತ ಇದ್ದರೆ ದಯವಿಟ್ಟು ಅದನ್ನು ಕೂಡ ತಿಳಿಸಿ. ನಾನು ಇದು ಹೊಸದಾಗಿ ಶುರು ಮಾಡಿರೋದ್ರಿಂದ ಅಷ್ಟಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ. ಸೊ ಹೋಗ್ತಾ ನಾನು ಏನಾದ್ರು ತಪ್ಪುಗಳು ಮಾಡಿದರೆ ಖಂಡಿತ ತಿದ್ಕೋತೀನಿ. ಸೊ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.